ಬಂಡೀಪುರ ವಸತಿ ಗೃಹಗಳಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಅಂದರೆ 2 ದಿನಗಳ ಕಾಲ ನೋಡಿ, ಬಂಡೀಪುರದಲ್ಲಿರುವಂತಹ ವಸತಿ ಗೃಹಗಳಿಗೆ 2 ದಿನ ನಿರ್ಬಂಧ ಇರುತ್ತೆ. ಡಿಸೆಂಬರ್ 31 ಮತ್ತು ಜನವರಿ 1ರಂದು ಪ್ರವಾಸಿಗರಿಗೆ ಅಲ್ಲಿ ಬ್ರೇಕ್ ಹಾಕಲಾಗುತ್ತೆ. ವಸತಿ ಗೃಹ ನೀಡದಿರಲು ಬಂಡೀಪುರ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ವಾಸ್ತವ್ಯಕ್ಕೆ ನಿರ್ಬಂಧ ಹೇರಲಾಗಿದ್ದು ಸಫಾರಿ ಎಂದಿನಂತೆ ಇರುತ್ತೆ. ಖಾಸಗಿ ರೆಸಾರ್ಟ್ಗಳಿಗೂ ಕೂಡ ಡಿಜೆ ಪಟಾಕಿ ಸಿಡಿಸುವುದು, ಲೈಟಿಂಗ್ ಸೇರಿದಂತೆ ಕೆಲ ನಿರ್ಬಂಧವನ್ನು ಇರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಬಂಡೀಪುರ ವಸತಿ ಗೃಹಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ ಈ ಬಾರಿ. ಬಂಡೀಪುರದಲ್ಲಿರುವಂಥ ವಸತಿ ಗೃಹಗಳಿಗೆ 2 ದಿನ ನಿರ್ಬಂಧ ಹೇರಲಾಗಿದೆ. ಡಿಸೆಂಬರ್ 31 ಮತ್ತು ಜನವರಿ 1ರಂದು ಪ್ರವಾಸಿಗರಿಗೆ ಅಲ್ಲಿ ಬ್ರೇಕ್ ಹಾಕಲಾಗಿದೆ. ವಸತಿ ಗೃಹ ನೀಡದಿರಲು ಬಂಡೀಪುರ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ವಾಸ್ತವ್ಯಕ್ಕೆ ನಿರ್ಬಂಧ ಹೇರಲಾಗಿದ್ದು ಸಫಾರಿ ಅಲ್ಲಿ ಎಂದಿನಂತೆ ಇರುತ್ತೆ. ಹೊಸ ವರ್ಷಕ್ಕೆ 2 ದಿನಗಳ ಕಾಲ ಇದು ನಿರ್ಬಂಧ ಇರುತ್ತೆ. ಅಂದರೆ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಿದ್ದಾರೆ. ಬಂಡೀಪುರ ವಸತಿ ಗೃಹಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬಹಳ ಮುಖ್ಯವಾಗಿ 2 ದಿನ ಡಿಸೆಂಬರ್ 31 ಮತ್ತು 1ನೇ ತಾರೀಕು ಜನವರಿ 1. ಪ್ರವಾಸಿಗರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ, ಬ್ರೇಕ್ ಹಾಕಲಾಗಿದೆ. ವಸತಿ ಗೃಹ ನೀಡದಿರಲು ಬಂಡೀಪುರ ಅರಣ್ಯ ಇಲಾಖೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಬಂಡೀಪುರ ವಸತಿ ಗೃಹಗಳಲ್ಲಿ ಹೊಸ ವರ್ಷ ಆಚರಣೆಗೆ ಅವಕಾಶ ಇರೋದಿಲ್ಲ. ನೋಡಿ, ಹೊಸ ವರ್ಷ ಆಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಬಂಡೀಪುರ ವಸತಿ ಗೃಹಗಳಲ್ಲಿ ಅಲ್ಲಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಬಾರಿ ಬ್ರೇಕ್ ಬಿದ್ದಿದೆ. ಬಂಡೀಪುರದಲ್ಲಿರುವಂಥ ವಸತಿ ಗೃಹಗಳಿಗೆ 2 ದಿನಗಳ ಕಾಲ ನಿರ್ಬಂಧ ಹೇರಲಾಗುತ್ತೆ. ಡಿಸೆಂಬರ್ 31 ಮತ್ತು ಜನವರಿ 1ರಂದು ಪ್ರವಾಸಿಗರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ವಸತಿ ಗೃಹ ನೀಡದಿರಲು ಈಗ ಬಂಡೀಪುರ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ವಾಸ್ತವ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಸಫಾರಿಯಲ್ಲಿ ಎಂದಿನಂತೆ ಇರುತ್ತೆ. ಅಂದರೆ ಅಲ್ಲಿ ವಾಸ್ತವ್ಯ ಹೂಡುವಂತೂ ಇಲ್ಲ. 2 ದಿನಗಳ ಕಾಲ 31 ಮತ್ತು ಜನವರಿ 1ನೇ ತಾರೀಕು ತನಕ 2 ದಿನಗಳ ಕಾಲ ಅಲ್ಲಿ ನೀವೇನಾದರೂ ಸ್ಟೇ ಮಾಡ್ತೀವಿ ಅಂತಂದರೆ ಅಲ್ಲಿ ಅವಕಾಶ ಇರೋದಿಲ್ಲ. ಬಂಡೀಪುರ ವಸತಿ ಗೃಹಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ನಾವು ಅಲ್ಲೇ ಆಚರಣೆ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಲ್ಲ ಅವರಿಗೆ ಈ ಬಾರಿ ಅಲ್ಲಿ ಅವಕಾಶ ಇರೋದಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.